ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಾಲುಗಿಲವಾಡದಲ್ಲಿ ಸರಣಿ ಸಾವು ಸಂಭವಿಸಿದ್ದು 4 ದಿನದಲ್ಲಿ ಗ್ರಾಮದಲ್ಲಿ ವಿವಿಧ ಕಾಯಿಲೆಯಿಂದ 9 ಮಂದಿ ಅಸುನೀಗಿದ್ದಾರೆ. ಇದರಿಂದ ಗ್ರಾಮದ ಜನತೆ ಕಾಣದ ರೋಗದ ಭೀತಿಗೀಡಾಗಿದ್ದಾರೆ. ಇದೇ ವೇಳೆ 3 ರೋಗಿಗಳ ರಕ್ತ ಪರೀಕ್ಷೆಯಲ್ಲಿ ಮಲೇರಿಯಾ ಪತ್ತೆಯಾಗಿದ್ದು ಜನರನ್ನ ಆತಂಕದ ಕಡಲಿಗೆ ತಳ್ಳಿದೆ. 2 ದಿನಗಳ ಹಿಂದೆ ಗಂಗಮ್ಮ, ಕೊಟ್ರಬಸಪ್ಪ, ದಂಡೆಮ್ಮ, ಷಣ್ಮುಖಪ್ಪ, ಕಾವ್ಯ ಅನ್ನೋರು ಸಾವನ್ನಪ್ಪಿದ್ರು. 3 ಮಣಿಪಾಲ್ ಆಸ್ಪತ್ರೆಯಲ್ಲೂ 3 ದಾವಣಗೆರೆಯ ಬಾಪೂಜಿ ಆಸ್ಪತ್ರೆಯಲ್ಲೂ ಸಾವಿಗೀಡಾಗಿದ್ರು. ಜನರ ಸಾವಿಗೆ ಕಾರಣ ಏನೆಂಬುದು ತಿಳಿದು ಬಾರದಿರುವುದು ಜನರಲ್ಲಿ ಮತ್ತಷ್ಟು ಆತಂಕವನ್ನ ಹೆಚ್ಚಿಸಿದೆ. ಸರಣಿ ಸಾವಿನ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ವೈದ್ಯಾಧಿಕಾರಿಗಳ ತಂಡ ಬೀಡು ಬಿಟ್ಟಿದ್ದು ತಪಾಸಣೆ ಕಾರ್ಯ ನಡೆಸ್ತಾ ಇದೆ. ಶಂಕಿತ ರೋಗ ಹರಡಿರೋ ಶಂಕೆ ವ್ಯಕ್ತವಾಗಿದ್ದು ಗ್ರಾಮದ ಎಲ್ಲಾ ಜನರ ರಕ್ತದ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆ ಮಾಡಲಾಗ್ತಿದೆ. ಕಲುಷಿತ ನೀರು ಸೇವನೆಯಿಂದ ಜನ ರೋಗ ಪೀಡಿತವಾಗಿರೋ ಶಂಕೆ ಇದೆ. ಹೀಗಾಗಿ ಗ್ರಾಮದಲ್ಲಿ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆ ಕಾರ್ಯ ಕೈಗೊಳ್ಳಲಾಗಿದೆ. ಜ್ವರಗಳ ಪ್ರಕರಣ ಒಂದು 3 ರಿಂದ 4 ದಿವಸದಿಂದ ಕಂಡು ಬಂದಿರೋದು. ಅದು ಇಲ್ಲಿ ಅಂದರೆ ಮೊದಲೇ ಈ ಹಿಂದೆ ಒಂದು 3-4 ದಿವಸದಿಂದ ಜ್ವರ ಬಂದು ಕೆಲವರು ದಾವಣಗೆರೆ ಬಾಪೂಜಿ ಆಸ್ಪತ್ರೆ, ಅಲ್ಲಿಂದ ಕೆಲವರು ಒಬ್ಬರು ಅಥವಾ 2 ಮಂದಿ ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ದಾರೆ ದಾವಣಗೆರೆ ಐದು ಕಡೆ. ಇಲ್ಲಿ ನಾವು ಜ್ವರಗಳ ಸಮೀಕ್ಷೆ ಅಂದ್ಕೊಂಡೇಳಿ ನಿನ್ನೆ ನಮ್ಮ ಆಸ್ಪತ್ರೆ ಸಿಬ್ಬಂದಿ ಸುಮಾರು 15 ಜನ 4 ಟೀಮ್ ಮಾಡಿಸ್ಬಿಟ್ಟು ಹಳ್ಳಿಯಲ್ಲಿ ಫುಲ್ ಜ್ವರಗಳು ಸಪ್ಲೈ ಜ್ವರ ಇರಲಿ ಬಿಡಲಿ ಎಲ್ಲ ಜನಗಳದ್ದು ರಕ್ತಲೇಪನ ತೊಗೊಂಡು ನಿನ್ನೆ ಸುಮಾರು 400 ರಕ್ತಲೇಪನಗಳನ್ನ ಪರೀಕ್ಷೆಗೆ ಒಳಪಡಿಸಿ ಸೇಫ್ಟಿ ಸಲುವಾಗಿ ಅಂದ್ಕೊಂಡು ನಿನ್ನೆ ಫಾಗಿಂಗ್ ಅನ್ನೋ ಒಂದು ವ್ಯವಸ್ಥೆ, ಸೊಳ್ಳೆಗಳನ್ನ ಸಾಯಿಸ್ಲಿಕ್ಕೋಸ್ಕರ ಫಾಗಿಂಗ್ ಮಾಡಿಸಿ ಊರಲ್ಲಿ ಸುಮಾರು 210 ಮನೆಗಳಿದ್ದಾವೆ. ನಿನ್ನೆ ಸುಮಾರು 185ರಿಂದ 100 ಮನೆಗಳಿಗೆ DDT ಸ್ಪ್ರೇ ಮಾಡಿಸಿದ್ದೀವಿ. ಇಲ್ಲಿ ಡಾಕ್ಟ್ರು ಇದ್ರು, ಡಾಕ್ಟ್ರು ಅವ್ರಿಗೆ ಟ್ರೈನಿಂಗ್ ಹೋಗಿದ್ದಾರೆ, ಕಾಂಪೌಂಡರ್ ಇದ್ದಾರೆ, ಬೇರೆ ಡಾಕ್ಟ್ರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಸಿಸ್ಟ್ರು ಕೊಡ್ತಾರೆ ಟ್ರೀಟ್ಮೆಂಟ್, ಆ ಟ್ರೀಟ್ಮೆಂಟ್ ಅವ್ರಿಗೆ ಆ್ಯಕ್ಷನ್ ಮಾಡ್ತಾ ಇಲ್ಲ. ಹಂಗಾಗಿ ಮುಂದಕ್ಕೆ ಹೋಗಿ ಅಲ್ಲಿ ದಾವಣಗೆರೆಯಲ್ಲಿ ಒಳ್ಳೆ ಎಮರ್ಜೆನ್ಸಿ ಆಗಿದೆ, ಓವರ್ ಆಗಿದೆ, ಹಂಗೆ ಹಿಂಗೆ ಅಂತಾರೆ. ಮತ್ತು ಮಣಿಪಾಲಿಗೆ ಹೋಗ್ತವೆ, ಅಲ್ಲಿ ಹೋದ್ಮೇಲೆ ಮಾಡಿ ತಗೊಂಡ್ಬರ್ತಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ಗ್ರಾಮದಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ? ಹಾಗೆಯೇ ಗ್ರಾಮದಲ್ಲಿ ಸುಮಾರು ಎಷ್ಟು ಜನಸಂಖ್ಯೆ ಇದೆ? ಶ್ವೇತಾ, ಈ ಒಂದು ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಾಲುಗಿಲವಾಡ ಈ ಗ್ರಾಮದಲ್ಲಿ ಸುಮಾರು 3000 ಜನಸಂಖ್ಯೆ ಇದೆ. ಈ ಗ್ರಾಮ ಹರಪನಹಳ್ಳಿ ತಾಲೂಕಿನ ವ್ಯಾಪ್ತಿ ಸೇರಿದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಏನು ಸರಿಯಾಗಿ ಸೂಕ್ತವಂತ ಕುಡಿಯೋ ನೀರಿನ ವ್ಯವಸ್ಥೆ ಇರಬಹುದು, ಮತ್ತೆ ಅಲ್ಲಿ ಸ್ವಚ್ಛತೆ ಒಂದು ವಿಷಯದಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿರೋ ಒಂದು ವಿಷಯ, ಅದೊಂದು ಪ್ರಕರಣ ಈಗ ಆ ಒಂದು ಸ್ಥಳದಲ್ಲಿ ಪರಿಶೀಲನೆ ಮಾಡಿದಾಗ ಬೆಳಕಿಗೆ ಬಂದಿದೆ. ಕಳೆದ ಒಂದು ವಾರದ ಹಿಂದೆ ಬೇರೆ ಪರಸ್ಥಳದಂದ್ರೆ ಚಿತ್ರದುರ್ಗದ ವ್ಯಕ್ತಿಯೊಬ್ಬರು ಈ ಒಂದು ಗ್ರಾಮಕ್ಕೆ ಅಂದ್ರೆ ಅವರ ನೆಂಟರ ಬಂಧುಗಳ ಮನೆಗೆ ಬಂದು ಹೋದ ನಂತರ ಈ ಒಂದು ಪ್ರಕರಣ ವರದಿಯಾಗಿದೆ. ಆ ನಂತರ ಸುಮಾರು ಒಟ್ಟು 9 ಜನ ಸರಣಿ 3 ದಿನಗಳಿಗೆ ಒಟ್ಟು 9 ಮಂದಿ ಈ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆ ಹಿನ್ನೆಲೆಯಲ್ಲಿ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿದಂತ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅಲ್ಲಿ ಇದ್ದಂತ ಸಾರ್ವಜನಿಕ ರಕ್ತ ತಪಾಸಣೆ ಮಾಡೋ ಸಂದರ್ಭದಲ್ಲಿ 3 ಮಲೇರಿಯಾ ಪ್ರಕರಣಗಳು ಪತ್ತೆಯಾಗಿದೆ. ಆದ್ರೆ ಈ ಮಲೇರಿಯಾ ಪತ್ತೆ ಪ್ರಕರಣಕ್ಕೂ ಸಾವಿನ ಸರಣಿಗೂ ಇಲ್ಲಿ ಸಾರ್ವಜನಿಕರು ತಾಳೆ ಹಾಕಿ ಎಂದು ತಳುಕು ಹಾಕೊಂಡು ಮಲೇರಿಯಾದಿಂದಾಗಿ ಇಲ್ಲಿ ಸಾರ್ವಜನಿಕರು ಸಾವನ್ನಪ್ತಾ ಇದ್ದಾರೆ ಅಂತ ಒಂದು ಆತಂಕ ಅಲ್ಲಿ ಮನೆ ಮಾಡಿದೆ. ಹಾಗಾಗಿ ಇದಕ್ಕೂ ಮೊದಲು ಏನು ಗಂಗಮ್ಮ, ಕೊಟ್ರೇಶಪ್ಪ, ದಂಡೆಮ್ಮ, ಷಣ್ಮುಖಪ್ಪ ಮತ್ತು ಕಾವ್ಯ ಅಂತನವರು ಒಟ್ಟು 5 ಮಂದಿ, ಮತ್ತೆ ಅದಕ್ಕೂ ಮುಂಚೆ ಕಳೆದ ವಾರದ ಒಟ್ಟು 4 ಹೀಗೆ ಒಟ್ಟು 9 ಮಂದಿ ಸಾವನ್ನಪ್ಪಿದ್ರು. ಈ ಒಂದು ಗಂಗಮ್ಮ, ಕೊಟ್ರಪ್ಪ, ದಂಡಮ್ಮ ಅಂತನವರು ಇವರು ದಂಡೆಮ್ಮನ್ಗೆ ಸುಮಾರು 80 ವರ್ಷ ಆಗಿತ್ತು, ಕೊಟ್ರಬಸಪ್ಪನ್ಗೆ ಒಟ್ಟು 70 ವರ್ಷ ಆಗಿತ್ತು. ಈ 3 ವ್ಯಕ್ತಿಗಳು ಅವರು ಬೇರೆ ಬೇರೆ ಕಾರಣಗಳಿಂದ ಹೃದಯಾಘಾತ ಆಗಿರ್ಬೋದು, ಮತ್ತೆ ಕ್ಯಾನ್ಸರ್ ರೋಗದಿಂದ, ಮತ್ತೆ ಇನ್ನೊಬ್ಬರು ಅಸ್ತಮದಿಂದ ಈಗ 3 ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಆ ನಂತರ ಇನ್ನು ರೇಣುಕಮ್ಮ ಅಂತ ಮತ್ತು ಕಾವ್ಯ ಅಂತ 2 ಬಾಲಕಿಯರು ಅವರು ನಿನ್ನೆ ಒಂದು ದಾವಣಗೆರೆ ಬಾಪೂಜಿ ಆಸ್ಪತ್ರೆ ಸಾವನ್ನಪ್ಪಿದ್ದಾರೆ. ಮತ್ತೆ 3 ಮಣಿಪಾಲ್ ಆಸ್ಪತ್ರೆ ಸಾವನ್ನಪ್ಪಿದ್ದಾರೆ. ಆದ್ರೆ ಇವರ ಎಲ್ಲಾ ರಕ್ತವನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿದ ವೈದ್ಯರು ಇವರಿಗೆ ಯಾರಿಗೂ ಸಹ ಏನು ಮಲೇರಿಯಾದಿಂದ ಸತ್ತಿದ್ದಾರೆ ಅಂತ ಬಗ್ಗೆ ಇನ್ನೂ ಅವರು ಅಧಿಕೃತವಾಗಿ ದೃಢಪಡಿಸಿಲ್ಲ. ಆದ್ರೆ ಈ ಗ್ರಾಮದಲ್ಲಿ ಮಲೇರಿಯಾದಿಂದ ಈ ಒಂದು ಪ್ರಕರಣ ನಡೆದಿದೆ ಅಂತ ಅನ್ನೋದು ಒಂದು ಆತಂಕ ಮನೆ ಮಾಡಿದೆ. ಈಗ ಗ್ರಾಮದಲ್ಲಿ ಸುಮಾರು 15 ದಿನಗಳ ವೈದ್ಯಾಧಿಕಾರಿಗಳ ತಂಡ ಭೇಟಿ ನೀಡಿ ಇಡೀ ಗ್ರಾಮದಲ್ಲಿ ಸ್ವಚ್ಛತೆಯನ್ನ ಮತ್ತು ಸಾರ್ವಜನಿಕ ರಕ್ತ ತಪಾಸಣೆ ಮಾಡಿ ಆ ಒಂದು ಪರೀಕ್ಷೆಯ ಮೂಲಕ ಇಲ್ಲಿ ಮಲೇರಿಯಾ ಹರಡಿದೆಯಾ ಅಥವಾ ಡೆಂಗು ಹರಡಿದೆಯಾ, ಬೇರೆ ಬೇರೆ ಏನು ಕಾರಣಕ್ಕೆ ಈ ಒಂದು ರೋಗಗಳು ಬಂದಿದೆ ಅಂತ ಬಗ್ಗೆ ತಪಾಸಣೆ ಮಾಡ್ತಾ ಇದ್ದಾರೆ. ಚೈತ್ರ, ಓಕೆ, ಗ್ರಾಮದಲ್ಲಿ ಈಗ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆ ಕಾರ್ಯ ನಡೀತಾ ಇದೆ. ಆದರೆ ಈ ಹಿಂದೆ ಗ್ರಾಮದ ಪರಿಸ್ಥಿತಿ ಹೇಗಿತ್ತು? ಸ್ವಚ್ಛತೆಗೆ ಅಲ್ಲಿ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಇರ್ಲಿಲ್ವೋ, ಹೇಗೆ? ಶ್ವೇತಾ, ಇಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ ಅಂದ್ರೆ ಈ ಒಂದು ಹರಪನಹಳ್ಳಿ ತಾಲೂಕು ಮತ್ತು ದಾವಣಗೆರೆ ಜಿಲ್ಲೆಯ ಒಂದು ತಾಲೂಕಿನ ಏನು ಹರಿಹರ ತಾಲೂಕನ್ನು ಹೊರತುಪಡಿಸಿ ಉಳಿದೆಲ್ಲ ತಾಲೂಕಿನಲ್ಲಿ ಕುಡಿಯೋ ನೀರಿನಲ್ಲಿ ಇರುವಂತಹ ಫ್ಲೋರೈಡ್ ಕಂಟೆಂಟ್ ಸಮಸ್ಯೆ ಎದುರಾಗಿದೆ. ಮತ್ತೆ ಇನ್ನೊಂದು ಈಗ ಬೇಸಿಗೆ ಕಾಲ ಆಗಿರೋದ್ರಿಂದಾಗಿ
ಅತಿ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಹೆಚ್ಚಿದೆ. ಮತ್ತೆ ಈ ಪ್ರದೇಶದಲ್ಲಿ ಆಗಾಗ ಇತ್ತೀಚೆಗೆ ಕಳೆದ ಒಂದು ವಾರದ ಹಿಂದೆ ಆ ಗ್ರಾಮದಲ್ಲಿ ಒಂದು ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಏನು ಮಾಂಸ ಆಹಾರ ಸೇವನೆ ಮಾಡಿದಾಗಿ ಊರಿನ ಗ್ರಾಮದಲ್ಲಿ ಈ ಒಂದು ಕಲುಷಿತ ವಾತಾವರಣ ಉಂಟಾಗಿದೆ. ಗ್ರಾಮದಲ್ಲಿ ಸಾರ್ವಜನಿಕರಾಗ್ಲಿ ಗ್ರಾಮ ಪಂಚಾಯತ್ ಸ್ವಚ್ಛತೆ ಬಗ್ಗೆ ಆದ್ಯತೆ ನೀಡದೇ ಇರೋದು ಈ ಒಂದು ರೋಗಕ್ಕೆ ಮೂಲ ಅಂತ ಅನ್ನೋದು ಒಂದು ಮಾಹಿತಿ ಬಂದಿದೆ. ಆದ್ರೆ ಇಡೀ ಒಂದು ಪ್ರಕರಣದಲ್ಲಿ ಏನು ಈಗ 9 ಜನ ಸಾವಿನ ಪ್ರಕರಣ ಇರಬಹುದು, ಮತ್ತೆ ನಂತರ ಇಡೀ ಗ್ರಾಮದಲ್ಲಿ ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿರೋ ಒಂದು ವಿಚಾರವನ್ನ ಸಮಗ್ರವಾಗಿ ಪರಿಶೀಲನೆ ಮಾಡಿ ರಕ್ತ ತಪಾಸಣೆಯ ಮೂಲಕ ಬಂದಂತಹ ವರದಿ ನಂತರ ಈ ಒಂದು ಸ್ಪಷ್ಟವಾದಂತಹ ಒಂದು ಚಿತ್ರಣ ತಿಳಿದು ಬರಲಿದೆ ಶ್ವೇತಾ. ಓಕೆ ರಾಜಪ್ಪ, ವೈದ್ಯಾಧಿಕಾರಿಗಳ ತಂಡ ಏನ್ ಹೇಳುತ್ತೆ ಇದ್ರ ಬಗ್ಗೆ? ಯಾಕಂದ್ರೆ 3 ಮಲೇರಿಯಾದಿಂದ ಸಾವನ್ನಪ್ಪಿದ್ದಾರೆ. ಹಾಗಾಗಿ ವೈದ್ಯಾಧಿಕಾರಿಗಳು ಕೂಡ ರಕ್ತ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಇದರ ರಿಪೋರ್ಟ್ ಏನಾದ್ರೂ ಬಂದಿದ್ಯಾ? ಯಾವ ಒಂದು ಕಾರಣಕ್ಕಾಗಿ ಈ ರೀತಿ ಸರಣಿ ಸಾವು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಶಂಕೆ ವ್ಯಕ್ತಪಡಿಸಿದಾರಾ? ಶ್ವೇತಾ, ಈಗ ನಿನ್ನೆ 2 ದಿನದಿಂದ ಒಂದು ಏನು ಈ ಗ್ರಾಮದಲ್ಲಿ 15 ವೈದ್ಯಾಧಿಕಾರಿಗಳ ತಂಡ ತಪಾಸಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಈಗ ಆಲ್ರೆಡಿ 800ರಿಂದ 1000 ಮಂದಿ ಸಾರ್ವಜನಿಕರ ರಕ್ತವನ್ನ ಅವರು ಸಂಗ್ರಹಣೆ ಮಾಡಿ ಅದನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಆ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ 3 ವ್ಯಕ್ತಿಗಳ ರಕ್ತ ಮಾತ್ರ ಅದು ಮಲೇರಿಯಾ ಪಾಸಿಟಿವ್, ಶಂಕಿತ ಮಲೇರಿಯಾ ಅಂತ ಬಗ್ಗೆ ದೃಢಪಟ್ಟಿದೆ. ಆ ಒಂದು 3 ವ್ಯಕ್ತಿಗಳನ್ನ ದಾವಣಗೆರೆ ಮೂಲಕ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಿಸಲಾಗಿದೆ. ಆ 3 ವ್ಯಕ್ತಿಗಳು ಚೇತರಿಸಿಕೊಳ್ತಾ ಇದ್ದಾರೆ ಅಂತ ಜಿಲ್ಲಾ ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಆದ್ರೆ ಇತರ ಇಡೀ ಗ್ರಾಮದ ಸುಮಾರು 3000 ಜನ ಗ್ರಾಮಸ್ಥ ಇದ್ದಾರೆ. ಅವ್ರನ್ನ ಎಲ್ಲರಿಗೂ ಒಂದು ರಕ್ತವನ್ನ ಸಂಗ್ರಹ ಮಾಡಿ ಎಲ್ಲರನ್ನೂ ಸಹ ಲ್ಯಾಬೊರೇಟರಿ ಕಳಿಸಿ ಎಲ್ಲವನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಮತ್ತೆ ಕೇವಲ ಮಲೇರಿಯಾ ಒಂದೇ ಅಂತ ಬಗ್ಗೆ ಅಲ್ಲ, ಜೊತೆಗೆ ಇತರ ಯಾವ್ಯಾವ ರೋಗಗಳಿರೋದು, ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಫ್ಲೂ ಇರ್ಬೋದು, ಮತ್ತೆ ಬೇರೆ ಬೇರೆ ಯಾವ ಕಾಯಿಲೆಗಳು ಈ ಒಂದು ರೋಗಕ್ಕೆ ಕಾರಣವಾಗಿರೋದು, ಸಾವಿಗೆ ಕಾರಣ ಆಗಿದ್ದ ಬಗ್ಗೆ ಸಮಗ್ರವಾಗಿ ತಪಾಸಣೆ ಮಾಡಿ ವರದಿ ಬಂದ ನಂತರ ಸ್ಪಷ್ಟ ಚಿತ್ರಣ ಗೊತ್ತಾಗಲಿದೆ. ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.